ಅದು ಹೆಂಗಾಗ್ಬಿಟ್ಟಿದೆ ಹೊರಗಡೆ ಅಂತಂದ್ರೆ ಅವನನ್ನ ನಾನು ನಾಮಿನೇಟ್ ಮಾಡೋದನ್ನು ಜನಕ್ಕೆ ಬೇಜಾರಾಗೋಗಿದೆ. ಸೊ ಅವಾಗ ಏನಾಗುತ್ತೆ, ನಾನು ಅವನ್ನ ನಾಮಿನೇಟ್ ಮಾಡಿ ಜನಕ್ಕೆ ಇಲ್ಲಿ ಬೇಜಾರಾಗಿ ನನ್ನ ಬಗ್ಗೆ ಏನೋ ಒಂದಿಷ್ಟು ನೆಗೆಟಿವ್ಸ್ ಹೋದಾಗ ಮನೆಯವ್ರಿಗೆ ಏನ್ ಅನ್ಸುತ್ತೆ, ಓಕೆ ನಮ್ಮ ಮನೆ ಮಗಳಿಗೆ ಈ ತರ ಆಗ್ತಿದೆ ಅಂದಾಗ ಅಫ್ಕೋರ್ಸ್ ಮನೆಯವ್ರಿಗೂ ತಗೊಳಕ್ ಆಗಲ್ಲ. ಸೊ ಅದೊಂದು ಕಾರಣಕ್ಕೆ ಬಂದು ಆ 2 ರೀಸನ್. ಒಂದು, ಗಿಲ್ಲಿ ಅವ್ನು ನನ್ನನ್ನು ಎಲ್ಲೂ ಬಿಟ್ಕೊಟ್ಟಿರ್ಲಿಲ್ಲ. ಸೊ ಚೆನ್ನಾಗ್ ಒಂದ್ ಫ್ರೆಂಡ್ಶಿಪ್ ಹೋಗ್ತಾ ಇದೆ, ಅದನ್ನ ಹಾಳು ಮಾಡ್ಕೋಬೇಡ ಅನ್ನೋದು ಒಂದು ಕನ್ಸರ್ನ್ ಅವ್ರು ಹೇಳ್ಬೇಕಾಗಿತ್ತು. ಅದ್ ಬಿಟ್ರೆ ಇರುತ್ತಲ್ಲ ಹೊರಗಡೆ ಏನೋ ನೆಗೆಟಿವ್ಸ್ ಆಗ್ತಿದೆ ಅಂದಾಗ ಹಿಂಗ್ ಮಾಡ್ಬೇಡ ಅನ್ನೋದು ಬಂದ್ ಹೇಳಿದ್ರು ಬಿಟ್ರೆ, ಯಾವ್ದೇ ರೀತಿ ಗೇಮ್ ಚೇಂಜ್ ಆಗ್ಲಿ ಅಥವಾ ನನ್ಗೇನೋ ಒಂದು ನಾನೇನೋ ವಿನ್ ಆಗ್ಬಿಡ್ತೀನಿ ಅನ್ನೋದು ಯಾವ್ದೇ ರೀತಿ ಅವ್ರ ತಲೆಯಲ್ಲಿ ಇರ್ಲಿಲ್ಲ. ನಾನು ಅದನ್ನೇ ಕೇಳ್ದೆ. ಆ ಗೇಮ್ ಅನ್ನೋದೊಂದು ಸೈಡ್ಗೆ ಇಟ್ಬಿಟ್ರೆ, ಅದೊಂದು ಮನೇಲೊಂದು ಎಲ್ರು ಗೇಮ್ ಅಂತ ಬಂದಾಗ ಎಲ್ರು ಅಲ್ಲೆಲ್ಲಿ ಸೆಲ್ಫಿಶ್ ಆಗಿರೋದು ಉಂಟು, 100%. ಎಲ್ರು. ಬಟ್ ನಾವಿಬ್ರು ಗೇಮ್ ಅಂತ ಅಂದಾಗ್ಲೂ ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಶಿಪ್ ನ ಅನ್ನೋದನ್ನ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲ ಒಂದ್ ಕಡೆ ಅದೊಂದು ಚೇಂಜ್ ಆಗ್ತಿದೆ ಅಂದಾಗ ಅದನ್ನ ನನ್ಗೆ ಅಲರ್ಟ್ ಮಾಡಿದ್ರು ಬಿಟ್ರೆ, ಎಸ್ ಇಟ್ ಇಸ್ ರಾಂಗ್. ಯಾಕಂದ್ರೆ ಅದ್ ನನ್ ಗೇಮ್ಗೆ ಎಫೆಕ್ಟ್ ಆಗುತ್ತೆ, ಅದನ್ನ ಹೇಳ್ಬಿಟ್ಟಿದ್ದಾರೆ. ವಿ ಕಾಂಟ್ ಚೇಂಜ್ ದಟ್. ಆದ್ರೆ ಅವ್ರ ಇಂಟೆನ್ಷನ್ ಇದ್ದಿದ್ದಷ್ಟೇ.